ಇವತ್ತಿಗೆ ಈ ಸಣ್ಣ ಸಣ್ಣ ದಾಖಲೆಗಳು ಇಲ್ಲದೆ ಇರುವ ಕಾರಣ ಮತ್ತು ಮನೆಯಲ್ಲಿ ನಾನು ಕುಟುಂಬಕ್ಕೋಸ್ಕರ ಜೀವಿಸ್ತೀನಿ ಅಂತ ಹೇಳ್ಕೊಳ್ಳುವಂತ ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು, ಅವರು ಒಂದಷ್ಟು ಇನ್ಫಾರ್ಮೇಶನ್ ಮಾಹಿತಿಯನ್ನ ತನ್ನ ಕುಟುಂಬಕ್ಕೆ ಬಿಟ್ಟು ಹೋಗದ ಕಾರಣ ಇವತ್ತು ಬ್ಯಾಂಕ್ಗಳಲ್ಲಿ 78,000 ಕೋಟಿ ರೂಪಾಯಿ ಅನ್ಕ್ಲೈಮ್ಡ್, ಅಂದ್ರೆ ಅವರು ಕುಟುಂಬದವರು ತಗೊಳಕ್ಕಾಗದಂತಹ ಹಣ ಬ್ಯಾಂಕ್ಗಳಲ್ಲಿ ಕೊಳಿತಾ ಬಿದ್ದಿದೆ. ಇಷ್ಟೇ ದೊಡ್ಡ ಮೊತ್ತ ಅಲ್ದಿದ್ರು 14,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ಕ್ಲೈಮ್ಡ್, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅನ್ಕ್ಲೈಮ್ಡ್ ತಗೊಳಕ್ಕಾಗದಂತಹದಿದೆ. ಇನ್ಶೂರೆನ್ಸ್ ಸಿಕ್ಕಿದೆ ಅವರಿಗೆ, ಅದನ್ನ ತಗೊಳಕ್ಕಾಗ್ತಾ ಇಲ್ಲ. ಮಾಡಿದ್ದಾರೆ, ಇನ್ಶೂರೆನ್ಸ್ ಮಾಡಿದ್ದಾರೆ, ತನ್ನ ಕುಟುಂಬಕ್ಕೋಸ್ಕರ ಅಂತ ಇನ್ಶೂರೆನ್ಸ್ ಮಾಡಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟು ಅಥವಾ ಇಟ್ಟಿದ್ರು ಸರಿಯಾದ ಮಾಹಿತಿಯನ್ನ ಮನೆಯವರು ವರ್ಗಾಯಿಸದೆ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಇವ್ರಿಗೆ ಗೊತ್ತಿಲ್ಲ ಅವ್ರ ಮನೆಯವ್ರು ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ. ಯಾತಕ್ಕೆ ಡೆತ್ ಫೋಲ್ಡರ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹೀಗೆ ನಾವು ಸಣ್ಣದು ಅನ್ಕೊಂತೀವಿ, ಆಮೇಲೆ ನನ್ಗೇನಾಗುತ್ತೆ ಇನ್ನೊಂದು 10 ವರ್ಷ ಚೆನ್ನಾಗಿರ್ತೀನಿ, 20 ವರ್ಷ ಚೆನ್ನಾಗಿರ್ತೀನಿ ಅನ್ನೋ ಒಂದು ಆಶಾಭಾವದಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದಿಲ್ಲ ಮನೆಯವ್ರ ಜೊತೆ. ನಮ್ಮ ಸಮಾಜದ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಗಂಡ ಹೆಂಡತಿ ಮಾತಾಡಲ್ಲ ಕೂತ್ಕೊಂಡು. ಇವ್ರೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಬ್ರು ನಡುವೆ ಒಂದು ಒಳ್ಳೆ ಮಾತುಕತೆ ಇರೋದಿಲ್ಲ. ಅಂದ್ರೆ ಅವ್ರಿಬ್ರಿಗೆ ಏನು ಸಂಬಂಧ ಹಳಿಸಿದೆ ಅಂತಲ್ಲ, ಮಾತಾಡಿರಲ್ಲ, ಮಕ್ಕಳಿಗಂತೂ ಹೇಳದೇ ಇಲ್ಲ, ಅವ್ರಿಗೇನ್ ತಿಳಿಯುತ್ತೆ ಅಂತ. ಇದನ್ನ ಅವ್ರು ಮಾತಾಡ್ಬಿಟ್ಟಿದ್ರೆ ಇವತ್ತು 78,000 ಕೋಟಿ ಆಯಾ ಕುಟುಂಬಗಳಿಗೆ ತಲುಪಿರೋದು, 14,000 ಕೋಟಿ ರೂಪಾಯಿ ಆಯಾ ಕುಟುಂಬಗಳಿಗೆ ತಲುಪಿರೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆದರೆ ಎಷ್ಟು ಸಾವಿರ ಕೋಟಿ ಅನ್ನುವ ಲೆಕ್ಕಕ್ಕೆ ಸಿಗದೇ ಇರುವಂತಹ ಆಸ್ತಿಗಳ ಮೊತ್ತನ ಅದನ್ನ ಎಲ್ಲಿ ಹೇಳಿ ನಾನು. ಎಷ್ಟೋ ದಾಖಲೆಗಳಿಲ್ಲದ ಕಾರಣ ಸರಿಯಾಗಿ ಅವ್ರ ಮಗನಿಗೆ ಸೇರ್ಬೇಕಾದ ಆಸ್ತಿ ಅವ್ರ ಮಗನಿಗೆ ಸೇರಿರಲ್ಲ, ಹೆಂಡತಿಗೆ ಸೇರ್ಬೇಕಾದ ಹೆಂಡತಿಗೆ ಸೇರಿರಲ್ಲ, ತಾಯಿಗೆ ಸೇರ್ಬೇಕಾದ ತಾಯಿಗೆ ಸೇರಿರೋದಿಲ್ಲ. ಈ ತರದ್ದು ಎಷ್ಟಿರುತ್ತೆ, ಅದು ಅದು ಲೆಕ್ಕಕ್ಕೆ ಸಿಕ್ಕೋದಿಲ್ಲ. ಅದು ಇದಾದ್ರೆ ಬ್ಯಾಂಕಲ್ಲಿ ಅನ್ಕ್ಲೈಮ್ಡ್ ಇಷ್ಟಿದೆ ಅಂತ ನಾನು ಬರೆದ್ಬಿಟ್ಟೆ 78,000 ಕೋಟಿ, ಇನ್ಶೂರೆನ್ಸ್ ಅಲ್ಲಿ 14,000 ಕೋಟಿ ಅಂತ ಹೇಳ್ಬಿಟ್ಟೆ. ಇವತ್ತಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಅಭಿಯಾನನೂ ಶುರು ಮಾಡಿದೆ. ಈ ತರ ಅನ್ಕ್ಲೈಮ್ಡ್ ಇದೆ, ನಿಮ್ದೇನಾದ್ರೂ ದಾಖಲೆಗಳು ಒಂದ್ ಸ್ವಲ್ಪ ಪ್ರೂವ್ ಮಾಡಕ್ಕಿದ್ರೆ ತಗೊಂಡ್ ಬನ್ನಿ, ಪರಿಶೀಲಿಸಿ ನಿಮ್ಮ ಹಣ ನಿಮಗೆ ಕೊಡ್ತೀವಿ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ನೀವು ಅದು ಸರಿಯಾದ ದಾಖಲೆಗಳು, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಸೊ ಈ ಒಂದು ಪುಸ್ತಕ ಬರೆಯಕ್ಕೆ ಅದು ಕಾರಣ.